ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 5/4/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ವೃತ್ತಿ ಕ್ಷೇತ್ರದ ವಿಷಯವಾಗಿ ಒಂದಷ್ಟು ಗೊಂದಲಗಳು ಏರ್ಪಡುವಂತಹ ಒಂದಷ್ಟು ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಅರ್ಥಾತ್ ಯಾವ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು, ಯಾವ ರೀತಿ ಜರ್ನಿಯನ್ನು ಮಾಡಬೇಕು, ಏನು ಕರ್ಮ ವಿಷಯವಾಗಿ, ವೃತ್ತಿ ವಿಷಯವಾಗಿ, ಈ ರೀತಿ ಒಂದಷ್ಟು ಗೊಂದಲಗಳೇರ್ಪಡುವಂಥದ್ದು ಮತ್ತು ಬ್ಲ್ಯಾಂಕ್ ಆಗುವಂಥದ್ದು. ಅಂತಂದರೆ ಮಾನಸಿಕ ಸ್ಥಿತಿಗತಿಗಳಲ್ಲಿ ಒಂದು ರೀತಿಯಲ್ಲಿ ಯಾವ ದಿಕ್ಕಿಗೂ ಹೋಗಲಿಕ್ಕಾಗದೇ ಇರುವಂತಹ ಒಂದು ಮಾನಸಿಕತೆ ನಿರ್ಮಾಣ ಆಗುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಅನಿರೀಕ್ಷಿತವಾಗಿ ಸಂಪತ್ತಿನ ವ್ಯಯ ಆಗುವಂತಹ ಒಂದಷ್ಟು ಲಕ್ಷಣಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಚರ್ಮ ಸಂಬಂಧ ಮತ್ತು ರಕ್ತ ಸಂಬಂಧವಾದಂತಹ ಆರೋಗ್ಯ ವಿಷಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು ನಿಮ್ಮ ರಾಶಿಗೆ ಇವತ್ತಿನ ದಿವಸ ಕಂಡು ಬರ್ತಾ ಇರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದು ಸುಬ್ರಹ್ಮಣ್ಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಈ ದಿನ ತಾವು ತಾಯಿಯ ಮಾರ್ಗದರ್ಶನದೊಂದಿಗೆ ಕಾರ್ಯಪ್ರವೃತ್ತಿಯನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲವನ್ನು ಕಾಣುವುದಕ್ಕೆ ಸಾಧ್ಯ. ತಂದೆ ಮಾತೃಸ್ಥಾನ ಹೇಳುವಂಥದ್ದು ನಮ್ಮ ಮೇಲೆ ಶುಭಾಶೀರ್ವಾದವನ್ನು ಮಾಡಿದ್ದೇ ಹೌದಾದರೆ ನಿಮ್ಮ ವೃತ್ತಿಯ ಬದುಕು, ಉದ್ಯಮದ ಬದುಕು, ಇದರಲ್ಲಿ ಒಂದಷ್ಟು ಒಳ್ಳೆಯ ಅನುಭವಗಳನ್ನು ತಾವುಗಳು ಕಾಣ್ತಾ ಹೋಗ್ತೀರಿ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ನಿಮ್ಮನ್ನು ಬಾಧಿಸುವುದಿಲ್ಲ. ಏನೋ ಒಂದಷ್ಟು ಹೊಸತನದ ಚಿಂತನೆಗಳನ್ನು ಇಟ್ಟುಕೊಂಡಂತೆ, ಅರ್ಥಾತ್ ಉದ್ಯಮ ಕ್ಷೇತ್ರವೋ, ಉದ್ಯೋಗದ ವಿಷಯವೋ, ಉದ್ಯಮದಲ್ಲಿ ಅಪ್ಡೇಟ್ ವರ್ಷನ್ನೋ ಅಥವಾ ಬದಲಿ ಉದ್ಯಮ ವಿಷಯವಾಗಿ ಚಿಂತನೆ ಮಾಡುವಂಥದ್ದು, ಉದ್ಯೋಗದಲ್ಲಿ ಸ್ವಲ್ಪ ಉನ್ನತ ಸ್ಥಾನದ ಬಗ್ಗೆ ಯೋಚನೆಯೋ ಇತ್ಯಾದಿ ಯಾವುದೋ ಒಂದು ವಿಷಯಗಳ ಬಗ್ಗೆ ಕಾರ್ಯಪ್ರವೃತ್ತಿಯನ್ನು ಮಾಡುವಾಗ ತಾವುಗಳು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಉಂಟು. ಈ ದಿನ ಈ ಪ್ರವೃತ್ತಿಯನ್ನು ಮಾಡುವುದು ಅಷ್ಟೊಂದು ಔಚಿತ್ಯ ಆಗಿರೋದಿಲ್ಲ. ನರ ಮತ್ತು ಎಲುಬುಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂಥ ಸಾಧ್ಯತೆ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಹಾಗೆ ಬದುಕಿಗೆ ಏನು ಬೇಕು ಅದು ಪ್ರಾಪ್ತಿಯಾಗುವಂತಹ ಸ್ಥಿತಿಯಲ್ಲಿ ಇರ್ತದೆ. ಸೊ ತಾವುಗಳು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ಮುಂದೆ ಸಾಗುವಂತಹ ಯೋಗ ಫಲಗಳು. ಅಂತಂದರೆ ಲಾಭದಾಯಕವೂ ಹೌದು, ಆರ್ಥಿಕ ದೃಷ್ಟಿಯಲ್ಲಿಯೂ ಲಾಭದಾಯಕ, ಸ್ಥಾನಮಾನಾದಿಗಳ ದೃಷ್ಟಿಯಲ್ಲಿಯೂ ಕೂಡ ಲಾಭದಾಯಕವಾದಂಥ ಒಂದು ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಾನಸಿಕವಾಗಿ ಒಂದಷ್ಟು ಗೊಂದಲಗಳಿಗೆ ಒಳಗಾಗುವಂತಹ ಸನ್ನಿವೇಶಗಳು, ಸಂದರ್ಭಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ತಂದರೆ ಯಾವುದೋ ಒಂದು ವಿಷಯ, ಅದು ವೃತ್ತಿ, ಹಣಕಾಸು, ಉದ್ಯಮ, ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಇರ್ತದೆ. ಅದರಲ್ಲಿ ಗೊಂದಲಗಳು ಉಂಟಾಗುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಆ ಗೊಂದಲಗಳಿಗೆ ಉತ್ತರ ಸಿಗದೇ ಇರುವಂತಹ ಸ್ಥಿತಿಯೂ ಕೂಡ ನಿರ್ಮಾಣ ಆಗಬಹುದಾದಂತಹ ಸಂದರ್ಭಗಳು ಕಂಡು ಬರ್ತಾ ಇದೆ. ಇನ್ನು ಉದ್ಯಮ ಅಥವಾ ಉದ್ಯೋಗವನ್ನು ನಡೆಸುವಂತಹ ಪರಿಸರ ಏನಿದೆ ಅದು ನಿಮ್ಮ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡಬಹುದಾದಂತಹ ಸಂದರ್ಭಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಅನಿರೀಕ್ಷಿತವಾದಂತಹ ಸಂಪತ್ತಿನ ವ್ಯಯದ ಯೋಗ ಫಲ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಉಂಟು. ಸೊ ತಾವುಗಳು ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳಷ್ಟು ಒತ್ತಡದ ಸಂದರ್ಭಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು
ಮುಗ್ಗಟ್ಟು ಅಂತ ಹೇಳ್ಬೋದು. ಹಣಕಾಸಿನ ಮುಗ್ಗಟ್ಟು ಅಂತಂದರೆ ಬೇಕಂದಾಗ ಲಭ್ಯ ಇಲ್ಲದೇ ಇರುವಂಥದ್ದು. ಈ ರೀತಿಯ ಪ್ರಸಂಗಗಳೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸಾರ್ವಜನಿಕ ಬದುಕಿನ ವಿಷಯವಾಗಿ ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ತಾವೇನಾದರೂ ಒಂದಷ್ಟು ಪಬ್ಲಿಕ್ ಕನೆಕ್ಟಿವಿಟಿಯ ಲೈಫನ್ನು ಲೀಡ್ ಮಾಡ್ತಾ ಇದ್ದರೆ, ಅದು ಏನು ಕಲೆಯ ರಂಗ ಆಗಿರ್ಬೋದು, ಮಾಧ್ಯಮ ರಂಗ ಆಗಿರ್ಬೋದು, ಅಥವಾ ರಾಜಕಾರಣದ ರಂಗ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೋ ಏನು ಸರ್ಕಾರಿ ಉದ್ಯಮಗಳು, ಅಧಿಕಾರ ವರ್ಗ ಆಗಿರ್ಬೋದು, ಇಂತಹ ಜಾಗದಲ್ಲಿ ಎಲ್ಲಿದ್ದರೂ ಕೂಡ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಕಾರಣ, ಒಂದಷ್ಟು ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ಇರ್ತದೆ. ಸಾಂವಿಧಾನಿಕವಾದಂಥ ಒಂದಷ್ಟು ಬಿಕ್ಕಟ್ಟಿನ ಅನುಭವ ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಸೊ ತಾವುಗಳು ಆಂಜನೇಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಉತ್ತಮದ್ದಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ದಾಂಪತ್ಯ ವಿಷಯವಾಗಿಯೂ ತುಂಬ ಉತ್ತಮ ಫಲಗಳುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ. ವೃತ್ತಿಯ ಪರಿಸರ ಹೇಳುವಂಥದ್ದು ಸಮಾಧಾನಕರ ಅಷ್ಟೇ, ಸಮಾಧಾನಕ್ಕೆ ಸೀಮಿತವಾದಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ ಉಂಟು. ರಕ್ತದೊತ್ತಡ ಮತ್ತು ಹೃದಯದೊತ್ತಡದಂತಹ ಆರೋಗ್ಯದ ಏರುಪೇರಿನ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಸಪ್ತಮ ಭಾವದಲ್ಲಿ ಅಷ್ಟಮಾಧಿಪತಿ ಮತ್ತು ತೃತೀಯಾಧಿಪತಿ ಗ್ರಹದ ಶುಭ ಸ್ಥಿತಿ, ಹಾಗೆ ಸಪ್ತಮದಲ್ಲಿ ರಾಹುವಿನ ಉದಯ. ಒಂದಷ್ಟು ಆರೋಗ್ಯ ಸಂಬಂಧವಾದಂತಹ ಕಾಳಜಿಯನ್ನು ವಹಿಸಬೇಕು. ದೈಹಿಕವಾಗಿ ಬಳಲುವಿಕೆಯಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ನೂತನವಾದಂತಹ ಚಿಂತನೆಗಳಿದ್ದರೆ ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ಹೋಲ್ಡ್ ಮಾಡುವಂಥದ್ದು ಅತ್ಯಂತ ಔಚಿತ್ಯ. ದಾಂಪತ್ಯದಲ್ಲಿಯೂ ಕೂಡ ಸಣ್ಣ ಪುಟ್ಟ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ಸ್ವಲ್ಪ ಏನು ಅದನ್ನು ಬ್ಯಾಲೆನ್ಸ್ಡ್ ಆಗಿ ಮುಂದುವರಿಸಿಕೊಂಡು ಹೋಗಬೇಕಾದಂಥ ಅವಶ್ಯಕತೆಗಳಿರ್ತದೆ. ಸಂಗೀತ, ಸಾಹಿತ್ಯ, ಕಲೆ, ಕ್ರೀಡೆ ಇತ್ಯಾದಿ ರಂಗದಲ್ಲಿ ಇರುವಂಥವರಿಗೂ ಕೂಡ ಒಂದು ಹಂತದ ಸಮಾಧಾನದ ಫಲಕ್ಕೆ ಸೀಮಿತವಾದಂತಹ ಸ್ಥಿತಿ ನಿಮಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಮಂಗಳ ಕಾರ್ಯದ ಚಿಂತನೆಗೆ ಶುಭ ಫಲಗಳುಂಟು. ಭೂಖರೀದಿ, ಗೃಹ ನಿರ್ಮಾಣದಂತಹ ಯೋಚನೆಗಳಿಗೆ ಶುಭ ಫಲಗಳುಂಟು. ಹೊಸ ಥರದ ಇನ್ನಿತರ ಉದ್ಯಮ ಚಿಂತನೆಗಳಿಗೂ ಕೂಡ ನಿಮಗೆ ಶುಭ ಫಲಗಳು ಹೇಳುವಂಥದ್ದು ಲಭ್ಯ ಇರ್ತದೆ. ಕಾನೂನಾತ್ಮಕವಾದಂಥ ಒಂದಷ್ಟು ಹೋರಾಟ ಮುಂದುವರಿದ ಭಾಗವಾಗಿ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಉಂಟು, ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ಕಲೆಯ ಕ್ಷೇತ್ರ, ಕೃಷಿಯ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಶುಭ ಫಲಗಳು ಮತ್ತು ಗೌರವಾದರಾತಿಥ್ಯಗಳೆಲ್ಲವೂ ಕೂಡ ದಕ್ಕುವಂಥ ಸಾಧ್ಯತೆಗಳು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಸಮಾಧಾನದ ಫಲಕ್ಕೆ ಸೀಮಿತವಾಗಿರ್ತದೆ. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಚೇತರಿಕೆಯ ಸ್ಥಿತಿಯ ಕಡೆಗೆ ಗಮಿಸುವಂತಹ ಯೋಗ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಇನ್ನು ಒಂದಷ್ಟು ಗೊಂದಲಗಳನ್ನು ಮಾನಸಿಕವಾಗಿ ನಿರ್ಮಾಣ ಮಾಡಿಕೊಂಡಂತೆ ಉತ್ತರವನ್ನು ಹುಡುಕುವಂತಹ ಪ್ರಯತ್ನದಲ್ಲಿ ತಾವಿರ್ತೀರಿ. ಅಂತಹ ಒಂದು ಮಾನಸಿಕತೆ ನಿಮ್ಮಲ್ಲಿ ಪ್ರಬಲವಾಗಿ ಕಂಡುಬರ್ತಾ ಇದೆ. ದಾಂಪತ್ಯ ವಿಷಯದಲ್ಲಿಯೂ ಕೂಡ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದುಂಟು. ಕಾನೂನಾತ್ಮಕವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ತಾವುಗಳು ಇಡಬೇಕಾದಂಥ
ಅವಶ್ಯಕತೆ ಹೇಳುವಂಥದ್ದು ಕಂಡು ಬರ್ತಾ ಇದೆ. ರಕ್ತ ಸಂಬಂಧವಾದಂಥ ಆರೋಗ್ಯದ ಏರುಪೇರಿನ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ರಾಮರಕ್ಷಾ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ಕಾನೂನಾತ್ಮಕವಾದಂಥ ಒಂದಷ್ಟು ಕಿರಿಕಿರಿಯ ಅನುಭವಗಳಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇದ್ದಾವೆ. ವೃತ್ತಿಯಲ್ಲಿ ಒಂದು ಹಂತಕ್ಕೆ ಸಮಾಧಾನದ ಫಲ, ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿಯ ವಾತಾವರಣ ಹೇಳುವಂಥದ್ದುಂಟು. ಕಲೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ರಂಗದಲ್ಲಿರುವಂಥವರಿಗೆ ಒಂದಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ತಾಯಿಯ ಆರೋಗ್ಯದಲ್ಲಿ ಏರಿಳಿತಗಳು ಉಂಟಾಗುವಂತಹ ಸಂದರ್ಭಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ಉಂಟು. ಕಾನೂನಾತ್ಮಕವಾದಂಥ ಒಂದಷ್ಟು ಕಿರಿಕಿರಿಯ ಅನುಭವಗಳು ಕೂಡ ನಿಮ್ಮ ಪಾಲಿಗೆ ಆಗುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಗುರುಗಳ ಸಹಸ್ರನಾಮವನ್ನು ಸ್ತೋತ್ರವನ್ನು ಪಾರಾಯಣ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ವೃತ್ತಿಯಲ್ಲಿ ಚೇತರಿಕೆ, ಆರ್ಥಿಕತೆಯಲ್ಲಿಯೂ ಕೂಡ ಚೇತರಿಕೆ ಹೇಳುವಂಥದ್ದುಂಟು. ವಂಚನೆಗೆ ಒಳಗಾಗುವಂತಹ ಸಂದರ್ಭಗಳು ಮತ್ತು ಹೂಡಿಕೆಗಳನ್ನು ಮಾಡಿದಾಗಲೂ ಕೂಡ ಅದು ನಿಮ್ಮ ನಿರೀಕ್ಷೆಯಂತೆ ಅಭಿವೃದ್ಧಿಯನ್ನು ಕಾಣದೇ ಇರುವಂತಹ ಪರಿಸ್ಥಿತಿಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಬೆಂಕಿಯಿಂದ, ನೀರಿನಿಂದ ಜಾಗ್ರತೆ ವಹಿಸಿ, ವಾಹನಾದಿಗಳಿಂದಲೂ ಕೂಡ ಎಚ್ಚರಿಕೆಯನ್ನು ವಹಿಸಿ, ಸಾಂಸಾರಿಕ ಬದುಕಿನಲ್ಲಿ ಸಮಾಧಾನ ಹೇಳುವಂಥದ್ದುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಆಂಜನೇಯ ದೇವರ ಸ್ತೋತ್ರವನ್ನು, ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಒಂದು ರೀತಿಯಲ್ಲಿ ಮಾನಸಿಕವಾಗಿ ದುಗುಡ, ಖಿನ್ನತೆ, ದುಃಖ ಇತ್ಯಾದಿಗಳೆಲ್ಲವೂ ಕೂಡ ಮಾನಸಿಕವಾಗಿ ನಿಮ್ಮನ್ನು ಬಾಧಿಸ್ತಾ ಇರುವಂತಹ ಸ್ಥಿತಿಯ ಫಲಗಳು ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ, ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ಕಂಡುಬರುವುದಿಲ್ಲ. ಹೊಸ ಥರದ ಚಿಂತನೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಕಾನೂನಾತ್ಮಕವಾದಂತಹ ಕಿರಿಕಿರಿಗಳು ಕಂಡು ಬರ್ತಾ ಇದೆ. ಸಾಲದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳುಂಟು. ಹಣವನ್ನು ತೆಗೆದುಕೊಂಡ್ರೆ ಹಿಂದೆ ಕೊಡಲಿಕ್ಕಾಗುವುದಿಲ್ಲ, ಕೊಟ್ಟರೆ ಹಿಂದೆ ಬರುವುದಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಕೂಡ ಹಾಗೆ ಶಿವದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾದಂತಹ ನೆಮ್ಮದಿಯ ನಷ್ಟಫಲಗಳು, ದೈಹಿಕವಾದಂಥ ಆರೋಗ್ಯದ ನಷ್ಟಫಲಗಳು, ಇನ್ನು ಹಣಕಾಸಿನ ವಿಷಯದಲ್ಲಿಯೂ ಕೂಡ ನಷ್ಟಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ವಿಷಯವಾಗಿ ಕಂಡು ಬರ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಬಾಧೆ, ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಫಲ ಇದೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಕಲೆ, ಸಂಗೀತ, ಸಾಹಿತ್ಯ, ಕೃಷಿ ಚಟುವಟಿಕೆ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಒತ್ತಡಗಳಿದ್ದಾಗಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಸಾಧನೆಯನ್ನು ಮಾಡಿದ್ದೇನೆ ಹೇಳುವಂತಹ ಭಾವಕ್ಕೆ ಬರುವಂತಹ ಫಲಗಳು ನಿಮ್ಮ ಬದುಕಿನಲ್ಲಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗುರುಗಳ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.